ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಸ್ವಾಗತ. ಈಗ ಒಬ್ಬ ವಿದ್ಯಾರ್ಥಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇದರ ಬಗ್ಗೆ ಕೇಳಿದ್ರು. ಆ ಕಾರಣ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ನಾವು ಈ ಕಾಲೇಜಿನ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಏನಿದೆ ಮತ್ತು ಕಾಲೇಜಿನ ಬಗ್ಗೆ ಒಂದು ರಫ್ ಆಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಆವಲಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ನಿಮ್ಮ ವೈಟ್ ಫೀಲ್ಡ್ಗೂ ಕೂಡ ಇದು ಅಷ್ಟೇನು ದೂರ ಆಗೋದಿಲ್ಲ. ಸ್ವಲ್ಪ ಕನ್ವೀನಿಯೆಂಟ್ ಆಗಿದಂಥ ಕಾಲೇಜು ಮತ್ತು ಬಹಳಷ್ಟು ಕಾಲೇಜುಗಳಿಗೆ ಹೋಲಿಸಿದರೆ ಇದು ತುಂಬ ದೊಡ್ಡ ಕ್ಯಾಂಪಸ್ಸನ್ನು ಹೊಂದಿದೆ. ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನು ಎಲ್ಲ ಒಂದು ಮೆಡಿಕಲ್, ನರ್ಸಿಂಗ್, ಹಲವಾರು ಬಗೆಯ ಕೋರ್ಸ್ಗಳನ್ನು ನಡೆಸ್ತೇವೆ. ಅದನ್ನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ BBA, BCA ಮತ್ತು ಫಾರ್ಮಸಿ, ಮೆಡಿಕಲ್ ಸೈನ್ಸು, ನರ್ಸಿಂಗು ಇವನ್ನೆಲ್ಲ ನಡೆಸ್ತಾ ಇರೋದ್ರಿಂದ ತುಂಬ ದೊಡ್ಡ ಕ್ಯಾಂಪಸ್ಸನ್ನು ಹೊಂದಿದೆ ಇದು ಈಸ್ಟ್ ಪಾಯಿಂಟ್ ಕಾಲೇಜು. ಈ ಇಂಜಿನಿಯರಿಂಗ್ ಕಾಲೇಜ್ ಕೂಡ ತುಂಬ ಸೊಫಿಸ್ಟಿಕೇಟೆಡ್ ಆಗಿದ್ದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಹೊಂದಿದ್ದು ತುಂಬ ನೀಟಾಗಿ ಇದೆ. ಎಲ್ಲ ಸೌಲಭ್ಯ ನಿಮಗೆ ಸಿಗ್ತವೆ ಇಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ. ಯಾರ್ದೆಲ್ಲ ಒಂದು KCET ರ್ಯಾಂಕು 55,000 ಅಬೋವ್ ಇದ್ದವರು ಕೂಡ ಈ ಕಾಲೇಜನ್ನು ತಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಇಟ್ಕೋಬೋದು. ಇನ್ನು ಪ್ಲೇಸ್ಮೆಂಟ್ ಯಾವ ರೀತಿ ಇದೆ ಅಂತೆಲ್ಲ ಪ್ರಶ್ನೆ ಕೇಳಿದ್ರು. ನೋಡಿ, ಪ್ಲೇಸ್ಮೆಂಟ್ ಯಾವಾಗಿದ್ರೂ ನಿಮ್ಮ ಒಂದು ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಅಷ್ಟೇನು ಕೆಟ್ಟದಾಗಿ ಅಂತೂ ಇಲ್ಲ. ಪ್ಲೇಸ್ಮೆಂಟು ಸ್ವಲ್ಪ ಲೋ ಪ್ಯಾಕೇಜ್ನಲ್ಲಿ ಒಂದು 5 lakh ಎವರೇಜ್ ಪ್ಯಾಕೇಜು ಪ್ಲೇಸ್ಮೆಂಟ್ ಸಿಗುತ್ತೆ. ಮತ್ತು ನೀವು ಹೆಚ್ಚಿನ ಪ್ಯಾಕೇಜ್ ಪಡಿಬೇಕು ಅಂತಂದರೆ ತುಂಬ ಸ್ಕಿಲ್ ಆಗಿರಬೇಕು. ಮತ್ತು ಎಲ್ಲ ಕಾಲೇಜುಗಳಲ್ಲಿ ಇರುವಂತೆ ಕೂಡ ಇಲ್ಲೂ ಕೂಡ ಪ್ಲೇಸ್ಮೆಂಟು ಎಲ್ರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಪ್ಲೇಸ್ಮೆಂಟ್ ಅನ್ನೋದು ಪ್ಯೂರ್ಲಿ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಲೇಜ್ ಫ್ಯಾಕಲ್ಟಿ ನಾನು ತಿಳಿದಂತೆ ಸಪೋರ್ಟಿವ್ ಆಗಿದ್ದಾರೆ. ನಿಮಗೆ ಹೆಕಥಾನ್ ಅದು ಎಲ್ಲ ಭಾಗವಹಿಸಲಿಕ್ಕೆ ಎಲ್ಲ ಸಾಕಷ್ಟು ಸಪೋರ್ಟ್ ಮಾಡ್ತಾರೆ. ನೀವು ಒಂದು ಇಂಟ್ರೆಸ್ಟ್ ತೊಗೊಂಡು ನಿಮ್ಮ ಒಂದು ಸಬ್ಜೆಕ್ಟ್ನಲ್ಲಿ ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ನಾನು ಕೇಳಿದ್ದೀನಿ. ಆದ ಕಾರಣ ಯಾರ ರ್ಯಾಂಕು ಒಂದು ದೂರ ಇದೆ ಅವ್ರಿಗೆ ಇದೊಂದು ಒಳ್ಳೆ ಕಾಲೇಜು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಫೀಸನ್ನು ನೀವು ಸ್ವತಃ ಭೇಟಿಯಾಗಿ ಅಲ್ಲಿ ವಿಚಾರ ಮಾಡ್ಬೋದು. ಅವರು ಇದು ಕೊಟ್ಟ ಹಾಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು 3,75,000 ಮತ್ತು ಆ ನಂತರ 3,50,000 ಕೊಟ್ಟಿದ್ದಾರೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಸೇಮ್ ಕೊಟ್ಟಿದ್ದಾರೆ. ಡಾಟಾ ಸೈನ್ಸು ಮತ್ತು IoT ಸೈಬರ್ ಸೆಕ್ಯೂರಿಟಿ ಸ್ವಲ್ಪ 3,35,000 ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ 4 year ಫೀಸ್ ಕೂಡ ನೋಡ್ಬೋದು. ಮತ್ತು ISC 3,25,000 ಕೊಟ್ಟಿದ್ದಾರೆ. ಟೋಟಲ್ ಫೀಸು ಇಷ್ಟಾಗುತ್ತೆ. ನೀವು ಒಂದು ವೇಳೆ ಸ್ವತಃ ಹೋಗಿ ಭೇಟಿ ಆದರೆ ಸ್ವಲ್ಪ ಫೀಸು ಕಡಿಮೆನೂ ಆಗ್ಬೋದು. ಈ ಬೇಡಿಕೆಗೆ ಅನುಗುಣವಾಗಿ ಫೀಸ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀವು ಯಾರದೇ ಮೀಡಿಯೇಟರ್ ಇಲ್ಲದೆ ನೇರವಾಗಿ ಕಾಲೇಜಿಗೆ ಭೇಟಿಯಾಗಿ ಈ ಬಗ್ಗೆ ವಿಚಾರಿಸ್ಬೋದು. ನಾನು ಇಲ್ಲಿ ನಿಮಗೆ ಸ್ವಲ್ಪ ಗೈಡೆನ್ಸ್ ಅಷ್ಟೇ ಕೊಡ್ತಾ ಇದ್ದೀನಿ. ಒಂದು ರಫ್ ಎಷ್ಟಿರ್ಬೋದು ಫೀಸ್ ಅನ್ನೋದು ಅವರು ಏನು ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ ಅದನ್ನು ಹೇಳ್ತಾ ಇದ್ದೀನಿ. E&C ನೋಡಿ 3,15,000, ನಂತರದಲ್ಲಿ 2,30,000 ಇದೆ. ಇದು ಕೂಡ ಗುಡ್ ಆಪ್ಷನ್ನು. ಟೋಟಲ್ 10 lakhನಲ್ಲಿ ನಿಮಗೆ E&C ಆಗುತ್ತೆ. ನಿಮ್ಮ ರ್ಯಾಂಕು ಏನಾದರೂ 2 ಲಕ್ಷ ಇದೆ, 2.5 ಲಕ್ಷ ಇದೆ, ಹಿಂಗೆ ತುಂಬ ದೂರ ರ್ಯಾಂಕ್ ಇದ್ದವ್ರಿಗೆ ಏನು ಒಂದು ಡೀಸೆಂಟ್ ಕಾಲೇಜು ನನಗೆ KCET ಮೂಲಕ ಸಿಗೋದಿಲ್ಲ ಅನ್ನೋರು ಇಂಥ ಕಾಲೇಜುಗಳನ್ನು ಚೂಸ್ ಮಾಡ್ಬೋದು. ನೋಡಿ, ಸಿವಿಲ್ ಇಂಜಿನಿಯರಿಂಗು ಕೂಡ 2,60,000, 1,30,000 ಹೀಗೆಲ್ಲ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದರೆ. ನೀವು ಸ್ವತಃ ಹೋಗಿ ವಿಚಾರಿಸ್ಬೋದು. ಇನ್ನು ಈ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ಗಳನ್ನು ನಾವು ನೋಡಿದಾಗ ಒಂದು ಎವರೇಜ್ ಆಗಿ ಎಲ್ಲ ಕಾಲೇಜುಗಳಲ್ಲೂ ಇದೇ ರೀತಿ ಫೀಸ್ ಇದೆ. ಟಾಪ್ ಕಾಲೇಜುಗಳಲ್ಲಂತೂ ಫೀಸ್ ಬಹಳ ಹೈ ಇರುತ್ತೆ. ಆದ ಕಾರಣ ನೀವು ಸ್ವತಃ ವಿಚಾರ ಮಾಡಿ ಒಂದು ಕಾಲೇಜಿಗೆ ಭೇಟಿಯಾಗಿ ಅಲ್ಲಿ ಸೀನಿಯರ್ ಒಂದು ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರ ಜೊತೆನೂ ಮಾತಾಡ್ಬೋದು. ಕಾಲೇಜ್ ಯಾವ ರೀತಿ ಅವ್ರಿಗೆ ಅನ್ನಿಸ್ತಾ ಇದೆ ಅಂತ. ಕ್ಯಾಂಪಸ್ ಲೈಫ್ ಮಾತ್ರ ಚೆನ್ನಾಗಿದೆ, ಒಳ್ಳೆ ಕ್ಯಾಂಪಸ್ ಇದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ನೀವು ಭೇಟಿಯಾಗಿ ನಿಮ್ಮ ಒಂದು ಡಿಸಿಷನನ್ನು ತಗೋಬೋದು. ಈಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಕಾಲೇಜುಗಳ ಒಂದು ಏನು ಫೀಸ್ ಇದೆ ಅದನ್ನೆಲ್ಲ ತಿಳಿದುಕೊಳ್ಳೋಣ.